ಚಿತ್ರದುರ್ಗದಲ್ಲಿ ಅವೈಜ್ಞಾನಿಕ ಟೋಲ್ ಅಂತೇಳಿ ಈಗ JDS ಶಾಸಕಿ ಕರೆ ಮಾಡೋ ಬೆಳಗ್ಗೆ ಮನೇಲಿ ಹಾಕಿದ್ದಾರೆ, ಕ್ಯಾನ್ಸಲ್ ಮಾಡಬೇಕು ಅಂತ. ಹಿಂದೆ ಅವ್ರ ಶಾಸಕರಿದ್ದಾಗ ಹಾಕಿದ್ದ JDS ಶಾಸಕರಿದ್ರಲ್ಲಿ. ಮುಂಚೆ JDS ಇದ್ದರು, BJPಗೆ ಹೋದರು. ಅವ್ರ ಅವಧಿಯಲ್ಲಿ ಆದಂಥ ಟೋಲು ಅವ್ರ ಅವಧಿ ಆಗಲಿ ನಮ್ಮ ಅವಧಿ ಆಗಲಿ ಅದು ಕಾನೂನು ಪ್ರಕಾರ ಹಾಕಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಹಾಕಿದ್ದೀವಿ. ಅವ್ರ ವಾದ ಮುಂಚೆ ಅವಾಗ ಯಾಕೆ ಹಾಕಿಲ್ಲ ಈಗಂದರೆ ಆ ಟೆಂಡ್ರ್ 2-3 ಸಲ ನಾವು ಕರೆದೀವಿ, ಅಲ್ಲಿ ಯಾರು ಬಂದಿಲ್ಲ. ಈಗ ಬಂದಿದ್ದಾರೆ, ಈಗ ಹಾಕಿದ್ದಾರೆ ಟೋಲು, ಅದು ವ್ಯತ್ಯಾಸ ಆಗಿದೆ ಅಷ್ಟೇ. ಟೋಲ್ ರದ್ದು ಮಾಡೋ ತನಕ ಅಹೋರಾತ್ರಿ ಹೋರಾಟ ಮಾಡಿದ್ರು ಈಗ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲ ನೋಡಿ, ಅದು ಸರ್ಕಾರ ಕಾನೂನು ಮಾಡಿದೆ, ಅದು ನಾವು ಮಾಡಿಲ್ಲ, ಯಾರೂ ಮಾಡಿಲ್ಲ. ಯಾವ ಸರ್ಕಾರ ಬಂದರೂ ಪಾಲನೆ ಮಾಡಬೇಕು. ಶಾಸಕರು ಕೂಡ ಎರಡೂ ನೋಡಬೇಕಾಗ್ತದೆ, ಸರ್ಕಾರ ನೋಡಬೇಕಾಗ್ತದೆ, ಜನರನ್ನು ನೋಡಬೇಕಾಯ್ತು. ನಾವು ಅವ್ರಿಗೊಂದು ಭರವಸೆ ಕೊಟ್ಟಿದ್ದೀವಿ ಸಭೆಯಲ್ಲಿ, ಅಲ್ಲಿ ಏನಾರ ರಸ್ತೆಯಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಮ್ಮ ಇಲಾಖೆಯಿಂದ ರಿಪೇರಿ ಮಾಡಿ ಕೊಡ್ತೀವಿ, ಬಂದಂತೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದೀವಿ. ಯಾಕಂದರೆ ಅದು ಟೆಂಡರ್ ಆಗಿದೆ, ಅವ್ರು ನಮಗೂ ದುಡ್ಡು ತುಂಬ್ತಿದ್ದಾರೆ ತಿಂಗಳ, ಅದನ್ನು ನಾವು ಬಂದ್ ಮಾಡಲಿಕ್ಕೆ ನಮ್ಮ ಕ್ಲೇಮ್ ಮಾಡ್ತಾರೆ ಅವರು. ಸೊ ಈಗ ಸಮಸ್ಯೆ ಇದೆ, ಅವ್ರು ಕೆಲವು ನ್ಯೂನ್ಯತೆ ಹೇಳಿದ್ದಾರೆ, ಆ ರಸ್ತೆಯಲ್ಲಿ ನ್ಯೂನ್ಯತೆ ಇದೆ ಅಂತ, ಅದನ್ನು ರಸ್ತೆ ರಿಪೇರಿ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ದೀಪಾವಳಿಗೆ ಧಮಾಕ ಆಗುತ್ತೆ ಸರ್, ಬಿಜೆಪಿ ವಿಜಯೇಂದ್ರ ಅವರು ಆರೋಪ ಮಾಡಿದ್ದಾರೆ. ಯಾವುದೇ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಧಮಾಕ ಆಗುತ್ತೆ ಎಲ್ಲ ದೀಪಾವಳಿ ಧಮಾಕ ಅಂತ ಎಲ್ಲ ಪತ್ರಿಕೆಯಲ್ಲಿ ಡಿಸ್ಕೌಂಟ್ ಅಡ್ವರ್ಟೈಸ್ ಬಂದೇ ಬರ್ತದೆ ರೀ. ಹಂಗೆ ರೈತರು ಏನು ಮಾಡೋದು, ಸ್ವೀಟ್ನಲ್ಲಿ ಬರ್ತೈತೆ, ಗಾಡಿಯಲ್ಲಿ ಬರ್ತೈತೆ, ಎಲ್ಲರೂ ದೀಪಾವಳಿ ಡಿಸ್ಕೌಂಟ್ ಕೊಟ್ಟೇ ಕೊಡ್ತಾರೆ ಎಲ್ಲರೂ. ಅಷ್ಟೇ ಡಿಸ್ಕೌಂಟ್ ಅಷ್ಟೇ, ಆದರೆ ರಾಜಕೀಯ ಡಿಸ್ಕೌಂಟ್ ಇಲ್ಲ. ಅಧಿಕಾರದಲ್ಲಿ ಧಮಾಕ ಆಗುತ್ತೆ ದೊಡ್ಡ ಮಟ್ಟದ. ಅದೇ ರಾಜಕೀಯ ಡಿಸ್ಕೌಂಟ್ ಇಲ್ಲ, ಬೇರೆ ಬೇರೆ ಡಿಸ್ಕೌಂಟ್ ಇರ್ತೈತೆ, ಹಂಗೇನಾರು ಇರ್ಬೋದು ಅಷ್ಟೇ, ರಾಜಕೀಯಲ್ಲಿ ಆಗೋಲ್ಲ. ಥ್ಯಾಂಕ್ ಯು.